ನಾವು ನಿಮ್ಮನ್ನು ಪ್ರತಿನಿತ್ಯವೂ ಕೂಡ ಟೀಕೆ ಮಾಡುವಂತಹ ಒಂದು ಸನ್ನಿವೇಶವನ್ನು ಸಂದರ್ಭವನ್ನು ಸೃಷ್ಟಿಸ್ಕೊಳ್ಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಕೇಳ್ಕೊಳ್ತೀನಿ ಮತ್ತು ಶುಭ ಹಾರೈಸ್ತೀನಿ. ಸರಿಯಾಗಿ ಆಡಳಿತವನ್ನು ಕೊಡದೇ ಇದ್ದಾಗ, ವೈಫಲ್ಯಗಳಾದಾಗ ಆ ಸಂದರ್ಭಕ್ಕೆ ತಕ್ಕನಾಗೆ ನಾವು ಖಂಡಿತ ರಿಯಾಕ್ಟ್ ಮಾಡೇ ಮಾಡ್ತೀವಿ. ಆದರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ತಯಾರಿಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಖಂಡಿತ ಅಬದ್ಧದ ಮಾತುಗಳನ್ನಾಡಲ್ಲ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಆಡಳಿತವನ್ನು ಕೊಡಿ, ಎಲ್ಲರಿಂದ ಸೈ ಅನ್ನಿಸ್ಕೊಳ್ಳಿ. ಇಲ್ಲ ಅಂತೇಳಿ ಹೇಳಿದರೆ ಖಂಡಿತ ನೀವು ವಿರೋಧ ಪಕ್ಷಗಳ ಟೀಕೆಗೆ, ಜನರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ಹಾಗೆ ಹೊಸ ಮುಖ್ಯಮಂತ್ರಿಯಾಗಿ ಮಾಧ್ಯಮಗಳ ವರದಿಯಂತೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ. ಅವರು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಯಾವ ಸಂಭ್ರಮದಲ್ಲಿದ್ದರೋ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅದೇ ಒಂದು ಸಂಭ್ರಮ ಸಡಗರದ ಸನ್ನಿವೇಶದಲ್ಲಿದ್ದಾರೆ. ಅವರಿಗೂ ಕೂಡ ಶುಭವಾಗಲಿ, ಒಳ್ಳೆಯ ಆಡಳಿತವನ್ನು ಕೊಡಿ.